ನಮಸ್ಕಾರ. ಬಿಗ್ ಬಾಸ್ನ ಇವತ್ತಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆ ಬಿ ಫೆಸ್ಟ್ ಆಗಿ ಬದಲಾಗಿದೆ. ಹೊರಗಡೆಯಿಂದ ಇಬ್ಬರು ಸೆಲೆಬ್ರಿಟಿಗಳು ಕೂಡ ಒಳಗಡೆ ಬಂದಿದ್ದಾರೆ. ಅವರು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿ ಕೆಲಸ ಮಾಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಅದು ಭಾಗ್ಯ ಮತ್ತು ಕಾವ್ಯ, ಅಂದರೆ ಅವರಿಬ್ಬರು ಕೂಡ ಜಡ್ಜ್ ಆಗಿ ಯಾರ ಡ್ಯಾನ್ಸ್ ತುಂಬಾ ಇಷ್ಟ ಆಗುತ್ತೆ ಅವರಿಗೊಂದು ಅವಾರ್ಡ್ನ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಹಾಗಾಗಿ ಬಂದಿದ್ದಾರೆ. ಇನ್ನು ಡ್ಯಾನ್ಸಿಂಗ್ ವಿಚಾರಕ್ಕೆ ಬಂದರೆ ಕಾವ್ಯನಿಗೆ ಜೋಡಿಯಾಗಿ ಸೂರಜ್ ಬರ್ತಾರೆ. ಇಬ್ಬರು ಕೂಡ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ಆ ಕಡೆಯಿಂದ ಗಿಲ್ಲಿ ಮಾತ್ರ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದ, ಆದರೆ ಈ ಕಡೆಯಿಂದ ರಾಶಿಕಾ ಮಾತ್ರ ಉರ್ಕೊಂಡು ನೋಡ್ತಾ ಇದ್ಲು. ಬಿಗ್ ಬಾಸ್ನ ಆಯೋಜಕರಲ್ಲಿ ಒಂದು ವಿಶೇಷವಾದ ಮನವಿ, ದಯಮಾಡಿ ರಾಶಿಕಾ ಅವರಿಗೆ ಒಂದು ಬರ್ನಲನ್ನು ಕೊಡಬೇಕಾಗಿ ದಯಮಾಡಿ ವೀಕ್ಷಕರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಅಷ್ಟೊಂದು ಉರ್ಕೊಂಡಿದ್ರು, ಅವರ ಮುಖ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇತ್ತು. ಇನ್ನು ಕಾಮಿಡಿ ಅನ್ನೋ ರೀತಿಯಲ್ಲಿ ಗಿಲ್ಲಿಗೆ ಜೋಡಿಯಾಗಿ ಬಂದಿದ್ದು ನಮ್ಮ ಅಶ್ವಿನಿ ಗೌಡ ಅವರು. ಏನು ಡ್ಯಾನ್ಸ್ ಗುರು, ಸುಮ್ಮನೆ ಹೋಳು ಬಿಡು ಸುಂದರಿ ಈ ಸಾಂಗ್ಗೆ ಅಶ್ವಿನಿ ಮತ್ತು ಗಿಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ನ ಬರದಲ್ಲಿ ಗಿಲ್ಲಿ ಅಶ್ವಿನಿ ಅವ್ರನ್ನ ಎತ್ಕೊಂಡು ಅಲ್ಲೇ ಮಕಾಡೆ ಮಲ್ಕೊಂಡು ಬಿಡ್ತಾರೆ ಇಬ್ಬರು ಸಹ. ಹೀಗೆ ತಮಾಷೆ ತುಂಟಾಟಗಳಿಂದ ಇವತ್ತಿನ ಕಾರ್ಯಕ್ರಮ ಕೂಡಿತ್ತು. ಹಾಗೆ ಇನ್ನೊಂದು ಡ್ಯಾನ್ಸ್ನಲ್ಲಿ ನಮ್ಮ ಚಂದ್ರಪ್ರಭಾ ಅವರು ಹಾಗೆ ಧ್ರುವಂತ್ ಜೊತೆಗೆ ಅಭಿಷೇಕ್ ಅವರು ಮಾರಿಕಣ್ಣು ಹೋರಿ ಮ್ಯಾಗೆ ಈ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರೆ. ಅದ್ಭುತವಾಗಿತ್ತು ಅದು ಕೂಡ. ಒಟ್ಟಾರೆಯಾಗಿ ಇವತ್ತಿನ ಸಂಚಿಕೆ ತುಂಬಾ ಫನ್ನಿ ಆಗಿದೆ. ಇನ್ನು ಭಾಗ್ಯ ಮತ್ತು ಕಾವ್ಯ ಸೇರಿಕೊಂಡು ಜಡ್ಜ್ ಅಲ್ವಾ, ಸೊ ಅವರೆಲ್ಲರಿಗೂ ಕೂಡ ಒಂದು ಪಾಯಿಂಟ್ನ ಕೊಡ್ತಾರೆ. ನಿಮ್ಮ ಡ್ಯಾನ್ಸ್ಗೆ ಎಷ್ಟೆಷ್ಟು ಕೊಡಬೇಕು ಅಷ್ಟು ಪಾಯಿಂಟ್ಗಳನ್ನ ಕೊಟ್ಟು ಒಬ್ಬರನ್ನ ಇವತ್ತು ವಿನ್ ಮಾಡಿಸಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಕಾವ್ಯ ಮತ್ತು ಸೂರಜ್. ಬಿ ಕಾಲೇಜಿನ ಬಿ ಫೆಸ್ಟ್ನಲ್ಲಿ ಸೂರಜ್ ಮತ್ತು ಕಾವ್ಯ ವಿನ್ನರ್ ಆಗಿದ್ದಾರೆ. ಇದಿಷ್ಟು ಬಿಗ್ ಬಾಸ್ನ ಇವತ್ತಿನ ಸಂಚಿಕೆಯ ಒಂದು ಲೇಟೆಸ್ಟ್ ಎಪಿಸೋಡ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಬಾಯ್.